ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ರೈಟ್. ಸೊ ಏಕೆಂದರೆ ಇವತ್ತಿನ ಸೆಷನ್ದಲ್ಲಿ ಐ ಥಿಂಕ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಲಾಸ್ಟ್ 3-4 ಮಂತ್ಸ್ ರೀಸೆಂಟ್ ಆಗಿರುವಂಥ ಕ್ವಶನ್ ಪೇಪರ್ GD ಪೇಪರ್ನಲ್ಲಿ ಏನಾಗಿದೆಯಲ್ಲ ಅದೇ ಕ್ವಶನ್ ಪೇಪರನ್ನು ಸೈನ್ಸ್ ಕ್ವಶನ್ಸನ್ನು ಬಿಡಿಸಿದೆ. ಓಕೆ, ಸೊ ಅದೇ ರೀತಿ ಇವತ್ತಿನ ಸೆಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದೇ ಕ್ವಶನ್ ಪೇಪರ್ನಲ್ಲಿಂದ ಗಣಿತ ಸೆಕ್ಷನ್ ಅಂದರೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ದಲ್ಲಿ ಏನು ಕ್ವಶನ್ಸ್ ಬರ್ತಾವಲ್ಲ ಅವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆಮೇಲೆ ಇವು ಪ್ರಾಬ್ಲಮ್ಸ್ ಸಮ್ವಾಟ್ ಇಂಟ್ರೆಸ್ಟಿಂಗ್ ಇದೆ. ಓಕೆ, ಇದರಲ್ಲಿ ಏನೋ ಒಂದು ಹೊಸದು ಕಲಿಬೋದು ನಾವು. ಓಕೆ, ಸೊ ಅದಕ್ಕೆ ತಪ್ಪದೇ ಎಲ್ಲರೂ ವಿಡಿಯೋವನ್ನು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್. ಸೊ ದ ಫಸ್ಟ್ ಕ್ವಶನ್, ದಿ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಈಸ್ 600 meters, right? If the ratio of the sides is 12:13:15, then find the longest side of the triangle. ಓಕೆ, ಅವ ಏನು ಕೊಟ್ಟಿದ್ದಾನೆ? ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಓಕೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಟ್ರಯಾಂಗಲ್ದಲ್ಲಿ ಎಷ್ಟು ಸೈಡ್ ಇರ್ತವೆ? 3 ಸೈಡ್, 1 2 3 ಸೈಡ್ಸ್. ಓಕೆ, ಸೊ 3 ಸೈಡ್ಸ್ದ ರೇಷಿಯೋ ಕೊಟ್ಟಿದ್ದಾನವ, ಅನುಪಾತ ಕೊಟ್ಟಿದ್ದಾನವ 12, 13, 15. ಓಕೆ, ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾನವ? ಫೈಂಡ್ ದ ಲಾಂಗೆಸ್ಟ್ ಸೈಡ್. ಓಕೆ, ಸಪೋಸ್ ಇಲ್ಲಿ ನೋಡಿ, ಈಗ ಸಮ್ವಾಟ್ ಹೀಗಿದೆ. ಓಕೆ, ಫೈಂಡ್ ದ ಲಾಂಗೆಸ್ಟ್ ಸೈಡ್. ಲಾಂಗೆಸ್ಟ್ ಸೈಡ್ ಯಾವುದಾಗುತ್ತೆ? 1 2 3. ಸೊ ಲಾಂಗೆಸ್ಟ್ ಸೈಡ್ ಲೆಂತ್ ಕಂಡಿಡೀರಿ ಅಂತ ಹೇಳತ್ತಾನ. ಸೊ ಈ ಲೆಂತ್ ಕಂಡಿಡೀರಿ ಎಷ್ಟಾಗುತ್ತೆ ಅಂತ ಕೇಳಲಿಕ್ಕತ್ತಾನ. ಓಕೆ, ಅಥವಾ ಲಾಂಗ್ ಯಾವುದಾಗುತ್ತೋ ಅದರ ಅನುಪಾತ ಕೊಟ್ಟಿದ್ದಾನೆ. ಸೊ ಹೆಂಗೆ ಮಾಡ್ತೀರಿ? ಸೊ ಫ್ರೆಂಡ್ಸ್, ಇದು ಬೇಸಿಕ್ ಕ್ವಶನ್. ಸಿ, ಟ್ರಯಾಂಗಲ್ದಲ್ಲಿ 3 ಸೈಡ್ ಇರ್ತವೆ, ಹೌದಾ? ಸಮ್ ಆಫ್ 3 ಸೈಡ್ಸ್ ಆಲ್ವೇಸ್. ಪೆರಿಮೀಟರ್ ಕೊಟ್ಟಿದ್ದಾನವ. ಪೆರಿಮೀಟರ್ ಅಂದ್ರೆ ಏನು ರೀ? ಪೆರಿಮೀಟರ್ ಅಂದ್ರೆ ಏನು? ಯಾವುದೋ ಒಂದು ವಸ್ತು ಇದೆ ಅಂತ ಇಟ್ಕೋ. ಪೆರಿಮೀಟರ್ ಅಂದ್ರೆ ಸುತ್ತಳತೆ, ಹೌದಾ? ಇವಷ್ಟು ಸೈಡ್ಗಳು ಆ್ಯಡ್ ಮಾಡಿದಪ್ಪ ಅಂತಂದ್ರೆ ಅದ್ರ ಪೆರಿಮೀಟರ್ ಸಿಗುತ್ತೆ. ಸೊ ಅದೇ ರೀತಿ ಕಾನ್ಸೆಪ್ಟನ್ನೇ ಇಲ್ಲೂ ಅಪ್ಲೈ ಮಾಡೋದು. ಸೊ ಆಲ್ರೆಡಿ ಸೈಡ್ಸ್ದ ರೇಷಿಯೋ ಕೊಟ್ಟಿದ್ದಾನೆ. ಓಕೆ, ಸೊ ಪೆರಿಮೀಟರ್ ಕೊಟ್ಟಿದ್ದಾನೆ. ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ವಿಚ್ ಇಸ್ ದ ಲಾಂಗೆಸ್ಟ್ ಸೈಡ್. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಯು ಹ್ಯಾವ್ ಟು ಜಸ್ಟ್ ಆ್ಯಡ್. ಸೊ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್, ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ರೇಷಿಯೋ ಕೊಟ್ಟಿದ್ದಾನಲ್ಲ ಅದನ್ನು ಆ್ಯಡ್ ಮಾಡಬೇಕು. ನಮಗೆ ಅನುಪಾತ ಕೊಟ್ಟಿದ್ದಾನವ, ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಅದಕ್ಕೆ ಏನು ಮಾಡಿ 12x 13x ಪ್ಲಸ್ 15x. ಓಕೆ, ಆಮೇಲೆ ಪೆರಿಮೀಟರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 600. ಸೊ 600 ಈಸ್ ಈಕ್ವಲ್ಸ್ ಟು, ಇದು ಎಷ್ಟಾಯಿತು? 40x, 0 0 ಕ್ಯಾನ್ಸಲ್, 4 1 ಜ 4 15 ಜ. ಸೊ x ಈಸ್ ಈಕ್ವಲ್ಸ್ ಟು 15. ಹೌದಾ? ಸರ್, ಒಂದು ಸಲ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬಂತಪ್ಪ ಅಂತಂದ್ರೆ ಸೈಡ್ ವ್ಯಾಲ್ಯೂ ಕಂಡುಹಿಡಿಯೋದು ಭಾಳ ಈಸಿ. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಟು ದಿಸ್ ರೇಷಿಯೋ. ಓಕೆ, ಈಗ ನೋಡಿ, ಎಲ್ಲನೂ ಈ ಎಕ್ಸನ್ನು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆ ಪ್ರಶ್ನೆಯಲ್ಲಿ ಏನು ಕೇಳಿದಾನೆ? ಓನ್ಲಿ ಲಾಂಗೆಸ್ಟ್ ಸೈಡ್. ಲಾಂಗೆಸ್ಟ್ ಅಂದರೆ ಅತ್ಯಂತ ದೊಡ್ಡದಾಗಿರುವಂಥ ಸೈಡ್. ಓಕೆ, ಸೊ ದೊಡ್ಡದಾಗಿರೋ ಸೈಡ್ ಅಂತಂದರೆ ಯಾವುದಕ್ಕೆ ದೊಡ್ಡ ವ್ಯಾಲ್ಯೂ ಇರುತ್ತಲ್ಲ ಅದೇ ನಿಮ್ಮ ದೊಡ್ಡ ಸೈಡ್. ಸೊ ಇಲ್ಲಿ ನೋಡಿ, 12 13 15. 15 ಇದು ದೊಡ್ಡ ಸಂಖ್ಯೆ, ಹೌದಾ? ಸೊ ಅದಕ್ಕೆ ಏನು ಮಾಡಿ, 15x 15 ಇಂಟು 15. ಸೊ 15 ಸ್ಕ್ವೇರ್ ಎಷ್ಟಾಯಿತು? 225, ರೈಟ್? ಸೊ 225 ಈಸ್ ದ ಆನ್ಸರ್. ಓಕೆ, ಸೊ ಆನ್ಸರ್ ಆಪ್ಷನ್ ನೋಡಿ, ಆಪ್ಷನ್ ಡಿ. ಓಕೆ ಫ್ರೆಂಡ್ಸ್, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಅ ಪರ್ಸನ್ ಸೆಲ್ಸ್ 400 mangoes at the cost price of 320 mangoes. ವಾಟ್ ಈಸ್ ಹೀಸ್ ಪ್ರಾಫಿಟ್ ಪರ್ಸಂಟೇಜ್? ಪ್ರಾಫಿಟ್ ಪರ್ಸಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾನ, ಹೌದಾ? ಸೊ ಫ್ರೆಂಡ್ಸ್, ಈ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಅದಕ್ಕೆ ಹೇಳ್ತೀನಿ ಕೇಳಿ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ ಮೇಲೆ ಇದೆ ಪ್ರಾಬ್ಲಮ್, ಹೌದಾ? ಬಟ್ ಇಲ್ಲಿ ಏನು ಕೇಳಿದಾನಂದ್ರೆ ಅವ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಒಂದು ಕುರಿದು ಬೆಲೆ ಗೊತ್ತಿಲ್ಲ, ಬೆಲೆ ಒಂದು ಕುರಿದು ಕೊಟ್ಟಿಲ್ಲ, ಕಾಸ್ಟ್ ಪ್ರೈಸ್ ಬೆಲೆನೂ ಗೊತ್ತಿಲ್ಲ, ಸೆಲ್ಲಿಂಗ್ ಪ್ರೈಸ್ ಬೆಲೆನೂ ಗೊತ್ತಿಲ್ಲ. ಬಟ್ ಅವ ಏನು ಮಾಡಿದಾನೆ ಅಂದರೆ, ಟ್ವಿಸ್ಟ್ ಏನು ಮಾಡಿದಾನೆ ಅಂದರೆ ಈ ಪ್ರಾಬ್ಲಮ್ದಲ್ಲಿ ಅವನು ಕ್ವಾಂಟಿಟಿ ಕೊಟ್ಟಿದ್ದಾನೆ, ಮ್ಯಾಂಗೋದ ಕ್ವಾಂಟಿಟಿ ಕೊಟ್ಟಿದ್ದಾನೆ. ಅಂದರೆ ಏನು ಹೇಳ್ತದಾನವ, ನಾನು ತೊಗೊಳ್ಳುವಾಗ ಇಷ್ಟು ಕ್ವಾಂಟಿಟಿ ಮ್ಯಾಂಗೋ ತೊಗೊಂಡೆ, ಮಾರುವಾಗ ಇಷ್ಟು ಕ್ವಾಂಟಿಟಿ ಮ್ಯಾಂಗೋ ಮಾರಿದ್ದೆ, ಹೌದಾ? ಅದನ್ನು ಕೊಟ್ಟಿದ್ದಾನವ. ಅವ ಏನು ಹೇಳ್ತಾನೆ, ಪರ್ಸನ್ ಸೆಲ್ಸ್ 400 ಅಂದರೆ ಮಾರುವಾಗ 400 ಮ್ಯಾಂಗೋ ಮಾರಿದೆ, ತೊಗೊಳ್ಳುವಾಗ 320 ಮ್ಯಾಂಗೋ ಮಾರಿದೆ. ಇಷ್ಟೇ ಕೊಟ್ಟೆ ನಾವು ಡಾಟಾ. ಆಮೇಲೆ ನಾವು ಪ್ರಾಬ್ಲಮ್ ಕೊಟ್ಟಂಥ ಡಾಟಾದೊಳಗಿಂದೇ ಮಾಡಬೇಕು.
ಹೌದಾ? ಸೊ ಇಲ್ಲಿ ವ್ಯಾಲ್ಯೂಸ್ ಅಂತೂ ಯಾವುದೂ ಕೊಟ್ಟಿಲ್ಲ, ಅವ ಕೊಟ್ಟಿರೋದು ಓನ್ಲಿ ಕ್ವಾಂಟಿಟೀಸ್. ಸೊ ಆ ಕ್ವಾಂಟಿಟೀಸನ್ನೇ ನಾವು ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಪ್ರೈಸ್ ಅಂತ ತಿಳ್ಕೊಂಡು ಮಾಡಬೇಕು. ಓಕೆ, ಸೊ ಈಗ ಏನು ಕೊಟ್ಟಿದ್ದಾನೆ, ಕ್ವಾಂಟಿಟಿ, ಮಾರುವ ಕ್ವಾಂಟಿಟಿ ಎಷ್ಟಿದೆ, 400 ಇದೆಯಲ್ಲ, ಇದನ್ನು ಸೆಲ್ಲಿಂಗ್ ಪ್ರೈಸ್ ಅಂತ ತೊಗೊಳ್ಳಿ. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್, ಅಸ್ಯೂಮ್ ದಿಸ್ ಆಸ್ ಅ ಸೆಲ್ಲಿಂಗ್ ಪ್ರೈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕೊಳ್ಳುವಾಗ ಎಷ್ಟು ತೊಗೊಂಡಿದ್ದಾವ, 320. ಸೊ ಇದನ್ನು ಕಾಸ್ಟ್ ಪ್ರೈಸ್ ಅಂತ ತೊಗೊಳ್ಳಿ. ಸೊ ಕಾಸ್ಟ್ ಪ್ರೈಸ್ 320. ಓಕೆ, ಸೊ ನಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಸೂತ್ರ ಏನೈತಿ, ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಪ್ರಾಫಿಟ್ ಪರ್ಸೆಂಟೇಜ್. ಎಷ್ಟಿದೆ, 400 ಮೈನಸ್ 320 ಎಷ್ಟು, 80 ಡಿವೈಡೆಡ್ ಬೈ 320 ಇಂಟು 100. 0 0 ಕ್ಯಾನ್ಸಲ್ ಮಾಡಿ, 8 1 ಜಾ 8 4 ಜಾ, ಸೊ 4 1 ಜಾ 425 ಜಾ. ಸೊ ದ ಆನ್ಸರ್ ಈಸ್ 25%. ಅಂದ್ರೆ ನೀವು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯಿತು, 25% ಲಾಭ ಆಯಿತು. ಓಕೆ, ಸೊ ಆನ್ಸರ್ ಈಸ್ ಬಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಕ್ವಶನ್ಸ್ ಭಾಳ ಇಂಟ್ರೆಸ್ಟಿಂಗ್ ಇವೆ, ದಯವಿಟ್ಟು ಅಟೆನ್ಷನ್. ಓಕೆ, ಪ್ಲೀಸ್ ಸ್ವಲ್ಪ ಲಕ್ಷ್ಯ ಕೊಡಿ. ಓಕೆ, ಈ ಪ್ರೀವಿಯಸ್ ವಿಡಿಯೋದಲ್ಲಿ ಈ ರೀತಿ ಪ್ರಶ್ನೆ ನಾನು ಸಾಲ್ವ್ ಮಾಡಿಲ್ಲ. ಓಕೆ, ಸ್ವಲ್ಪ ಕಂಪೇರ್ಡ್ ಟು ಪ್ರೀವಿಯಸ್ ವಿಡಿಯೋಸ್, ದಿಸ್ ವಿಡಿಯೋ ಈಸ್ ಸಮ್ವಾಟ್ ಬೆಟರ್. ಓಕೆ, ಬಿಕಾಸ್ ದ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಈಸ್ ಸಮ್ವಾಟ್ ಗುಡ್ ಕಂಪೇರ್ಡ್ ಟು ಪ್ರೀವಿಯಸ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. A motor boat takes 2 hours to travel a distance. Okay, again, okay, this is repeated, I will erase. A motor boat takes 2 hours to travel a distance of 9 km down the current, and it takes 6 hours to travel the same distance against the current. The speed of the boat in still water and that of current is. ಸೊ ಫ್ರೆಂಡ್ಸ್, ಈ ಪ್ರಶ್ನೆ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮೇಲಿದೆ. ಓಕೆ, ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂದರೆ ಹಡಗು ಮತ್ತು ನದಿಗಳ ಮೇಲಿದೆ ಈ ಪ್ರಶ್ನೆ. ಓಕೆ, ಸೊ ಫಸ್ಟ್ ನಾವು ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಫಾರ್ ಬಿಗ್ನರ್ಸ್ ಸಮ್ವಾಟ್ ಇದು ತಿಳಿಲಿಕ್ಕಿಲ್ಲ. ಫಾರ್ ಇಫ್ ಯು ಆಲ್ರೆಡಿ ಪ್ರಾಕ್ಟೀಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸಿ ಡೌನ್ ಸ್ಟ್ರೀಮ್ ಅಂತಂದ್ರೆ ಏನು ರೀ? ಓಕೆ, ಇಲ್ಲಿ 2 ಡೆಸ್ಟಿನೇಷನ್ ಇದೆ ಅಂತ ತಿಳ್ಕೊರಿ, ಎ ಮತ್ತು ಬಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಎ ದಿಂದ ಬಿ ಹೋಗ್ಬೇಕಾಗೈತೆ, ಹೌದಾ? ಇಲ್ಲಿ ನಡುವ ನದಿ ಇದೆ ಅಂತ ತಿಳ್ಕೊರಿ, ನಡುವ ನದಿ ಐತೆ ಅಂತ ತಿಳ್ಕೊರಿ. ಆಮೇಲೆ ನದಿ ಈ ದಿಕ್ಕಿನಲ್ಲಿ ಹರಿಲಿಕ್ಕತ್ತೈತೆ ಅಂತ ತಿಳ್ಕೊರಿ, ನದಿ ಈ ದಿಕ್ಕಿನಲ್ಲಿ ಹರಿಲಿಕ್ಕತ್ತೈತಿ. ನೀನು ಹೋಗ್ಬೇಕಾಗಿದೆ ಯಾವುದು, ಎ ದಿಂದ ಬಿ. ನಾನು ಎ ದಿಂದ ಬಿಗೆ ಹೋಗ್ಬೇಕು, ಆದರೆ ನದಿ ಏನೈತಲ್ಲ ಬಿ ದಿಂದ ಎ ಕಡೆ ಬರ್ಲಿಕ್ಕತ್ತೈತೆ, ಹರಿಲಿಕ್ಕತ್ತೈತೆ, ಹೌದಾ? ಈಗ ನೋಡಿ, ಎ ದಿಂದ ಬಿ ಏನಿದೆಯಲ್ಲ, ಎ ದಿಂದ ಬಿ ಹೋಗೋದು ನಾವು ನದಿಯ ವಿರುದ್ಧ ಹೋಗ್ತೇವೆ, ನದಿಯ ವಿರುದ್ಧ ಹೋಗ್ತೇವೆ. ಅದಕ್ಕೆ ಏನಂತಾರ, ಅಗೇನ್ಸ್ಟ್ ದ ಕರೆಂಟ್. ಎಲ್ಲಿದೆ ಅದು, ಅಗೇನ್ಸ್ಟ್ ದ ಕರೆಂಟ್. ನದಿಯ ವಿರುದ್ಧ ಏನು ಹೋಗ್ತೇವಲ್ಲ ಅದನ್ನು ಅಗೇನ್ಸ್ಟ್ ದ ಕರೆಂಟ್ ಅಂತಾರೆ, ಹೌದಾ? ಈಗ ನೋಡಿ, ನದಿ ಈ ಸೈಡ್ ಫ್ಲೋ ಆಗ್ತಾ ಇದೆ ಬಿ ದಿಂದ ಎ. ನಾನು ಬಿ ದಿಂದ ಏನೇ ಬರ್ತಾ ಇದೆಯಪ್ಪ ಅಂತಂದ್ರೆ, ಬಿ ದಿಂದ ಎ ಕಡೆನೇ ಬರ್ತಾ ಇದೆಯಪ್ಪ ಅಂತಂದ್ರೆ ಅದನ್ನು ಡೌನ್ ದಿ ಕರೆಂಟ್ ಅಂತ ಕರೀತಾರೆ. ಅಂದ್ರೆ ನದಿಯ ಜೊತೆನೇ ಹೋಗೋದು. ಓಕೆ, ಅಂದರೆ ನಿನಗೆ ಅಷ್ಟು ಜಾಸ್ತಿ ಎಫರ್ಟ್ ಬೇಕಾಗಿಲ್ಲ. ನೀ ಯಾವಾಗ ಪ್ರವಾಹ ಜೊತೆ ಹೋಗ್ತಿಲ್ಲ ಅವಾಗ ನೀನು ಅಷ್ಟು ಜಾಸ್ತಿ ಶಕ್ತಿ ಆಗೋ ಅವಶ್ಯಕತೆ ಇರೋಂಗಿಲ್ಲ. ಓಕೆ, ಬಟ್ ಯಾವಾಗ ನದಿಯ ವಿರುದ್ಧ ಹೋಗ್ತಿರ್ತಿರಲ್ಲ ಅವಾಗ ನಮಗೆ ಜಾಸ್ತಿ ಶಕ್ತಿ, ಎನರ್ಜಿ ಬೇಕು. ಓಕೆ, ಸೊ ಇದಕ್ಕೆ ಪ್ರವಾಹ ಜೊತೆ ಹೋಗೋದಕ್ಕೆ ಏನಂತಾರೆ, ಡೌನ್ ದ ಕರೆಂಟ್. ಇದಕ್ಕೆ ಏನಂತಾರೆ, ಡೌನ್ ದಿ ಕರೆಂಟ್. ಓಕೆ, ಅಥವಾ ಇನ್ನೊಂದು ವರ್ಡ್ ಏನಂತ ಡೌನ್ ದಿ ಕರೆಂಟ್ಗೆ ಡೌನ್ ಸ್ಟ್ರೀಮ್. ಅಗೇನ್ಸ್ಟ್ ದ ಕರೆಂಟ್ ಏನಂತಾರೆ, ಅಪ್ ಸ್ಟ್ರೀಮ್. ಓಕೆ, ಸೊ ಈಗ ನೋಡಿ, ಇವ ಏನು ಕೊಟ್ಟಿದ್ದಾನ, ಆ ಮೋಟರ್ ಬೋಟ್ ಟೇಕ್ಸ್ 2 hours to travel a distance of 9 km down the stream. ಓಕೆ, ಆ ಮೋಟರ್ ಬೋಟ್ ಟೇಕ್ಸ್ 2 hours to travel the distance ಡೌನ್ ಸ್ಟ್ರೀಮ್. ಈಗ ನೋಡಿ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ದೊಳಗೆ ನಾವು ಏನು ಮಾಡಿದೆವು, ಒಂದು ಟೈಮು ಒಂದು ಡಿಸ್ಟೆನ್ಸ್ ಕೊಟ್ಟರೆ ಏನು ಮಾಡ್ಬೋದು, ಸ್ಪೀಡ್ ಕಂಡು ಹಿಡಿಬೋದಾ? ಸೊ ಸ್ಪೀಡ್ ಈಕ್ವಲ್ಸ್ ಟು ಏನು, ಡಿಸ್ಟೆನ್ಸ್ ಅಪಾನ್ ಟೈಮ್, ಹೌದಾ? ಇಲ್ಲಿ ಡಿಸ್ಟೆನ್ಸ್ ಅವು ಎಷ್ಟು ಕವರ್ ಮಾಡ್ಲಿಕ್ಕೆ ಡೌನ್ ಸ್ಟ್ರೀಮ್ದೊಳಗೆ 9 ಕಿಲೋಮೀಟ್ರ್. ಸೊ 9 ಬೈ ಎಷ್ಟು ಟೈಮ್ ತೊಗೋತಾನೆ, 2 hour. ಎಷ್ಟಾಯ್ತಿದು, 4.5 ಕಿಲೋಮೀಟರ್ ಪರ್ ಅವರ್. ಇದು ಸ್ಪೀಡ್ ಆಫ್ ದಿ ಬೋಟ್ ಡೌನ್ ದಿ ಕರೆಂಟ್. ಓಕೆ, ಇದಕ್ಕೆ ಏನಂತಾರೆ, ಸ್ಪೀಡ್ ಆಫ್ ದಿ ಬೋಟ್ ಡೌನ್ ದಿ ಕರೆಂಟ್ ಅಥವಾ ಡೌನ್ ಸ್ಟ್ರೀಮ್ ಸ್ಪೀಡ್. ಇದು ನೆನಪಿರಲಿ, ಡೌನ್ ಸ್ಟ್ರೀಮ್ ಸ್ಪೀಡ್. ಈಗ ನೋಡಿ,
he will take 6 hours to travel the same distance against the current. ಅಂದ್ರೆ ಅಪ್ಸ್ಟ್ರೀಮ್ ಸ್ಪೀಡ್ ಕಂಡಿಡಿರಿ ಅಂತ ಹೇಳಿಕತ್ತ ನಾವು. ಅಪ್ಸ್ಟ್ರೀಮ್ ಸ್ಪೀಡ್ ಹೆಂಗೆ ಮಾಡ್ಬೋದು? ದಿಸ್ ಈಸ್ S1 S2 ಅಂತ ತಗೊಳ್ಳಿ. ಡಿಸ್ಟೆನ್ಸ್ ಬೈ ಟೈಮ್, he will take again same distance ಅಂದ್ರೆ 9 ಕಿಲೋಮೀಟರ್, ಬಟ್ he will take 6 hours. ಅಂದ್ರೆ ನದಿ ವಿರುದ್ಧ ಬರ್ಲಿಕ್ಕತ್ತ ನಾವು, ಅದಕ್ಕೆ ಟೈಮ್ ಜಾಸ್ತಿ ತಗೋತಾನೆ. ಓಕೆ, ಸೊ ಹೌ ಮಚ್ ಇಟ್ ಈಸ್? 3 ಜಾ 2 ಜಾ ಇಟ್ ಈಸ್ 1.5 ಕಿಲೋಮೀಟರ್ ಪರ್ ಅವರ್. ಹೌದಾ? ಇದು ಅಪ್ ಸ್ಟ್ರೀಮ್ ಸ್ಪೀಡು, ಇದು ಡೌನ್ ಸ್ಟ್ರೀಮ್ ಸ್ಪೀಡು. ಓಕೆ, ಅಥವಾ ನಿಮ್ಗೆ ಅರ್ಥ ಆಗಲಿಲ್ಲ ನಾನು ಇಲ್ಲಿ ಬರೆದ್ಬಿಡ್ತೀನಿ. ಡೌನ್ ಸ್ಟ್ರೀಮ್ ಸ್ಪೀಡು, ಇದು ಅಪ್ ಸ್ಟ್ರೀಮ್ ಸ್ಪೀಡು. ಓಕೆ, ಡೌನ್ ಸ್ಟ್ರೀಮ್ ಅಂದರೆ ಡೌನ್ ದ ಕರೆಂಟು, ಅಪ್ ಸ್ಟ್ರೀಮ್ ಅಂದರೆ ಅಗೇನ್ಸ್ಟ್ ದ ಕರೆಂಟು. ಓಕೆ, ಸೊ ಇವೆರಡು ಸ್ಪೀಡ್ ಗೊತ್ತಾಯ್ತಲ್ಲ. ಈ ಅವ ಏನು ಕೇಳಲಿಕ್ಕತ್ತಾನ? ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಆ್ಯಂಡ್ ದಿ ರನ್ನಿಂಗ್ ವಾಟರ್ ಅಥವಾ ಕರೆಂಟ್. ಅಂದ್ರೆ ಬೋಟ್ ನದಿ ನಿಂತಾಗ ಬೋಟಿನ ಸ್ಪೀಡ್ ಏನಿರುತ್ತೆ, ನದಿ ಹರಿಯುವಾಗ ಬೋಟಿನ ಸ್ಪೀಡ್ ಏನಿರುತ್ತೆ, ಅವು ಎರಡು ಕೇಳಲಿಕ್ಕತ್ತಾನ. ಅವು ಎರಡು ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಬೋಟಿನ ಸ್ಪೀಡ್ ಕಂಡುಹಿಡಿಬೇಕಪ್ಪ ಅಂದ್ರೆ ನಿಮ್ಗೆ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಇವೆರಡೂ ಗೊತ್ತಿರ್ಬೇಕ್ರಿ ನಿಮ್ಗೆ. ಓಕೆ, ಸೊ ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್, ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಫಾರ್ಮುಲಾ ಏನಪ್ಪ ಅಂತಂದ್ರೆ, ಇವೆರಡನ್ನು ಆ್ಯಡ್ ಮಾಡಬೇಕು. ಇವೆರಡು ಕೂಡ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಅಥವಾ ಎವರೇಜ್ ತೆಗಿಬೇಕು. ಸೊ ಇದೇನಿದೆ ರೀ, ಡೌನ್ ಸ್ಟ್ರೀಮು ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2. ಅರ್ಥ ಆಯ್ತಲ್ಲ? ಬೋಟ್ ಸ್ಪೀಡ್ ಬೇಕಪ್ಪ ಸ್ಟಿಲ್ ವಾಟರ್ದಲ್ಲಿ ಅಂದ್ರೆ ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಎಷ್ಟಾಯಿತು? 4.5 ಪ್ಲಸ್ 1.5 ಎಷ್ಟು? 6. 6 ಬೈ 2 ಅಂದರೆ ಎಷ್ಟು? 3 ಕಿಲೋಮೀಟರ್ ಪರ್ ಅವರ್. ದಿಸ್ ಈಸ್ ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್. ಅದೇ ರೀತಿ ಸ್ಪೀಡ್ ಆಫ್ ಬೋಟ್ ಇನ್ ಕರೆಂಟ್ ಅಂದರೆ ಎಷ್ಟಾಗುತ್ತೆ ರೀ? ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ, ಬೋಟ್ ಸ್ಪೀಡ್ ಇನ್ ಕರೆಂಟ್ ಅಥವಾ ರನ್ನಿಂಗ್ ವಾಟರ್ ಅಂತ ಕರೀತಾರೆ. ಓಕೆ, ಅದೆಷ್ಟಾಗತ್ತೆ? ಡೌನ್ ಸ್ಟ್ರೀಮು ಮೈನಸ್ ಅಪ್ ಸ್ಟ್ರೀಮು ಡಿವೈಡೆಡ್ ಬೈ 2. ಓಕೆ, ಡೌನ್ ಸ್ಟ್ರೀಮ್ ಎಷ್ಟಿದೆ? 4.5. ಅಪ್ ಸ್ಟ್ರೀಮ್ ಎಷ್ಟಿದೆ? 1.5. ಎರಡು ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಯಿತು? 3. 3 ಡಿವೈಡೆಡ್ ಬೈ 2 ಎಷ್ಟು? 1.5. 3 ಡಿವೈಡೆಡ್ ಬೈ 2 ಎಷ್ಟು? 1.5 ಕಿಲೋಮೀಟರ್ ಪರ್ ಅವರ್. ರೈಟ್? ಸೊ ಇದನ್ನೇ ಕೇಳ್ತಾ ಇರೋದು ಆನ್ಸರ್ದಲ್ಲಿ. ಅವ ಏನು ಕೇಳ್ತಾ ಇದ್ದಾನೆ? ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಆ್ಯಂಡ್ ಸ್ಪೀಡ್ ಆಫ್ ಬೋಟ್ ಇನ್ ಕರೆಂಟ್. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲಿವರೆಗೂ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ ಪ್ರಾಬ್ಲಮ್ಸ್ ಒಂದೂ ಮಾಡಿಲ್ಲ. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಸಿಕ್ ಹೇಳಿಬಿಟ್ಟು ಫಾಲೋ ಮಾಡಿರೋದು. ನಾನು ಯಾವಾಗ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ ಚಾಪ್ಟರ್ ನಿಮ್ಗೆ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಇನ್ಡೆಪ್ತಾಗಿ ಥೊರಾಗಿ ಹೇಳ್ತೀನಿ. ಓಕೆ, ಫಾರ್ ದ ಟೈಮ್ ಬೀಂಗ್ ಎಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಫಾರ್ಮುಲಾಸ್ ಇವ್ನು ಬರ್ಕೊಳ್ಳಿ. ಸೊ ಇದಕ್ಕೇನು ಹೇಳ್ತದ ನಾವು? ಅದಕ್ಕೆ ಉತ್ತರ ನೋಡಿ ಏನಿದೆ? 3 ಕಿಲೋಮೀಟರ್ ಆ್ಯಂಡ್ 1.5, 3 and 2, 3 and 1. ಸೊ ನಮಗೆ ಬಂದಿರೋದು 3 and 1.5. ಸೊ ದ ಆನ್ಸರ್ ಈಸ್ 3 and 1.5. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ? ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ಈಸಿ. ಓಕೆ, ಐ ಥಿಂಕ್ ಈ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಇಫ್ ಯು ಹ್ಯಾವ್ ವಾಚ್ಡ್ ಮೈ ಪ್ರೀವಿಯಸ್ ವಿಡಿಯೋಸ್ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ದಿಸ್. ಸೊ ಏನು ಹೇಳ್ತಾ ಇದ್ದಾನೆ ನಾವು? 30% ಆಫ್ 1500 ಪ್ಲಸ್ 600 ಎಷ್ಟಾಗುತ್ತೆ? ಫಸ್ಟ್ ಏನು ಬ್ರ್ಯಾಕೆಟ್ ಏನು ಸಾಲ್ವ್ ಮಾಡಬೇಕು? ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಬೇಕು. ಮೊದಲು ಬ್ರ್ಯಾಕೆಟ್ದಲ್ಲಿ ಸಾಲ್ವ್ ಮಾಡಬೇಕು. 1500 ಪ್ಲಸ್ 600 ಎಷ್ಟು? 2100. ಓಕೆ, 2100 ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ 30%. ಸೊ ಇಂಟು 30%. ಓಕೆ, ಸೊ ನನ್ನ ವಿಡಿಯೋ ನೋಡಿದ್ರಪ್ಪ ಅಂತಂದರೆ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡೋದು? ಪರ್ಸಂಟೇಜ್ ಇದ್ದಾಗ 00 ಕ್ಯಾನ್ಸಲ್ ಮಾಡಬೇಕು. ಓಕೆ, ಪರ್ಸಂಟೇಜ್ ಇದ್ದಾಗ 00 ಕ್ಯಾನ್ಸಲ್ ಮಾಡಬೇಕು. ಮತ್ತೆ ಬರ್ಕೋದು ಕೊಡೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಈಗ ಮಲ್ಟಿಪ್ಲೈ ಮಾಡಿ. 3 1 ಜಾ 3, 3 2 ಜಾ 6, 0 ಆ್ಯಡ್ ಮಾಡಿ ಎಷ್ಟಾಯಿತು? 630. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಇದೆಲ್ಲ ಮೈಂಡಲ್ಲೇ ಮಾಡ್ಬೋದು, ಇದು ಬರೆಯೋ ಅವಶ್ಯಕತೆಯೂ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ,
ದಿ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್ ಏನಂತ ನಮ್ಮ ಆಲ್ವೇಸ್ ಆ್ಯನ್ ಇಂಟೀಜರ್, always a rational number, always an irrational number, sometimes rational and sometimes irrational number. ನೀವು ನಂಬರ್ ಸಿಸ್ಟಮ್ ಕರೆಕ್ಟಾಗಿ ಕಲ್ತಿದ್ರಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಬಹುದು. ನೀವು ಯಾವುದೇ ಆಪ್ಟಿಟ್ಯೂಡ್ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ, ಫಸ್ಟ್ ಚಾಪ್ಟರ್ ಇರೋದೇ ನಂಬರ್ ಸಿಸ್ಟಮ್. ಓಕೆ, ಭಾಳಷ್ಟು ಜನಕ್ಕೆ ನಂಬರ್ ಸಿಸ್ಟಮ್ ಅಂದ ಕೂಡಲೇ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ಯಾಕಂದರೆ ಇಟ್ ಈಸ್ ಅ ಬೇಸಿಕ್. ಓಕೆ, ಯಾರೂ ನಂಬರ್ ಸಿಸ್ಟಮ್ ಹೋಗ್ಲಿಕ್ಕೆ ಬರಲ್ಲ, ಎಲ್ಲರೂ ಡೈರೆಕ್ಟಾಗಿ ಹಿಂಗೆ ಈ ಥರ ಬೋರ್ಡ್ಸು, ಸ್ಟ್ರೀಮ್ಸು, ಸ್ಪೀಡ್, ಟೈಮ್ ಅದಕ್ಕೆ ಮಾಡ್ಲಿಕ್ಕೆ ಹೋಗ್ತಾರೆ. ದ್ಯಾಟ್ ಈಸ್ ರಾಂಗ್. ಫಸ್ಟ್ ನಿಮ್ಮದು ಬೇಸಿಕ್ಸ್ ಸ್ಟ್ರಾಂಗ್ ಇರ್ಬೇಕು ಫ್ರೆಂಡ್ಸ್. ಬೇಸಿಕ್ಸ್ ಸ್ಟ್ರಾಂಗ್ ಸಿಕ್ತಂತ ಇಟ್ಕೊಳ್ಳಿ, ಎಂಥದ್ದೇ ಪ್ರಾಬ್ಲಮ್ ಬರಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಅದಕ್ಕೆ ಹೇಳೋದು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಯಾವಾಗಲೂ. ಲರ್ನಿಂಗ್ ಈಸ್ ಅ ಸ್ಲೋ ಪ್ರೊಸೆಸ್, ಬಟ್ ಯು ಶುಡ್ ಬಿ ಥರೋ. ಓಕೆ, ಸೊ ಇದಕ್ಕೆ ಆನ್ಸರ್ ನೋಡಿ, ದ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಈಸ್ ಆಲ್ವೇಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಈಸ್ ಆಲ್ವೇಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ಅಂತ ಹೆಂಗೆ ಹೇಳ್ತೀನಿ ಕೇಳಿ. ಫಸ್ಟ್ ನಿಮ್ಗೆ ಅದಕ್ಕೆ ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ರ್ಯಾಷನಲ್ ನಂಬರ್ ಅಂದ್ರೆ ಗೊತ್ತಾಗಬೇಕು. ಸಿ, ರ್ಯಾಷನಲ್ ಅಂದ್ರೆ ಏನು ರೀ? ರ್ಯಾಷನಲ್ ಅಂತಂದ್ರೆ ಆಲ್ ದಿ ಫ್ರ್ಯಾಕ್ಷನ್ ನಂಬರ್ಸ್ ಆರ್ ರ್ಯಾಷನಲ್ ನಂಬರ್. ಅಂದರೆ ಯಾವ P/Q ಈ ಫಾರ್ಮ್ದಲ್ಲಿ ಯಾವ ನಂಬರ್ ಇರ್ತವಲ್ಲ ಅವೆಲ್ಲ ರ್ಯಾಷನಲ್ ನಂಬರ್. ಅಂದರೆ 1/2, 1/3 ಆಲ್ ದಿ ಫ್ರ್ಯಾಕ್ಷನ್ಸ್ ಇನ್ ಆರ್ ರ್ಯಾಷನಲ್ ನಂಬರ್. ಓಕೆ, ಇಂಟೀಜರ್ ಅಂತಂದ್ರೆ ಏನು ರೀ? ಇಂಟೀಜರ್ ಅಂತಂದ್ರೆ ಏನು ರೀ? ಇಂಟೀಜರ್ ಅಂತಂದ್ರೆ ಬೋತ್ ಹೋಲ್ ನಂಬರ್ಸ್ ಆ್ಯಂಡ್ ನ್ಯಾಚುರಲ್ ನಂಬರ್ಸ್. ಅಂದ್ರೆ 0, 1, 2, 3 ಆ್ಯಂಡ್ -1, -2, -3 ಅಪ್ ಟು ಇನ್ಫಿನಿಟಿ, ಇವೆಲ್ಲ ಇಂಟೀಜರ್ಸ್. ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನು ರೀ? ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನು ರೀ? ಇರ್ರ್ಯಾಷನಲ್ ನಂಬರ್ ಅಂತಂದ್ರೆ ದೇ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಸ್ಕ್ವೇರ್ ರೂಟ್ಸ್. ಇರ್ರ್ಯಾಷನಲ್ ನಂಬರ್ ಏನಿದೆಯಲ್ಲ ಡೆಫಿನಿಷನು, ಅದು ಸ್ಕ್ವೇರ್ ರೂಟ್ ಫಾರ್ಮ್ದಲ್ಲಿ ಇರುತ್ತೆ ಒಂದು. ಆಮೇಲೆ ಅಕಸ್ಮಾತ್ ನೀವು ಸ್ಕ್ವೇರ್ ರೂಟ್ ಬೇಡ, ಇದನ್ನು ಸಿಂಪ್ಲಿಫೈ ಮಾಡ್ತೀರಿ. ಸ್ಕ್ವೇರ್ ರೂಟ್ ಆಫ್ 2 ಅಂದರೆ ಎಷ್ಟು? 1.4. ನಾವು ನಾರ್ಮಲಿ 1.41 ಅಷ್ಟೇ ತೊಗೋತೀವಿ ಕ್ಯಾಲ್ಕುಲೇಷನ್, ಬಟ್ ಇಟ್ ಈಸ್ ರಾಂಗ್. ಇರ್ರ್ಯಾಷನಲ್ ನಂಬರ್ ಏನಿದೆಯಲ್ಲ ಇದಕ್ಕೆ ಎಂಡೇ ಇಲ್ಲ ನಂಬರ್ಗೆ. ಇಟ್ ವಿಲ್ ಬಿ ಕಂಟಿನ್ಯೂಸ್ ಲೈಕ್ ದಿಸ್. ಓಕೆ, ಹಾಗೆ 1, 2, 3, 4, 5, 6, 7, 8 ಇದಕ್ಕೆ ಇಟ್ ಈಸ್ ಕಂಟಿನ್ಯೂಸ್. ಇರ್ರ್ಯಾಷನಲ್ ನಂಬರ್ ಅದು ಡೆಸಿಮಲ್ with continuous. And one more speciality of this is ಇವು ನಂಬರ್ಸ್ ರಿಪೀಟ್ ಆಗಲ್ಲ. ಅಂದ್ರೆ ರಿಪೀಟ್ ಇನ್ ದ ಸೆನ್ಸ್ ಈ ಒಂದು ಪ್ಯಾಟರ್ನ್ 1, 2, 3 ಅದಕ್ಕೆ ಮತ್ತು 1, 2, 3 ಈ ಥರ ರಿಪೀಟ್ ಆಗಲ್ಲ. ಓಕೆ, ರ್ಯಾಂಡಮ್ ಆಗಿರುತ್ತೆ, ಬಟ್ ದೇರ್ ಶುಡ್ ನಾಟ್ ಬಿ ಎನಿ ಪ್ಯಾಟರ್ನ್. ಸೊ ಇದು ಇರ್ರ್ಯಾಷನಲ್ ನಂಬರ್. ಅರ್ಥ ಆಯ್ತಲ್ಲ? ಸೊ ಫ್ರೆಂಡ್ಸ್, ಯಾವಾಗ ನೀವು ಈ ಥರ ಇರ್ರ್ಯಾಷನಲ್ ನಂಬರ್ಗೆ ಒಂದು ರ್ಯಾಷನಲ್ ನಂಬರ್ ಮಲ್ಟಿಪ್ಲೈ ಮಾಡ್ತೀರಿ, ಅಥವಾ ಈ ನೋಡಿ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. 1/2 ಇಂಟು ಸ್ಕ್ವೇರ್ ರೂಟ್ ಆಫ್ 2. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ರೀ? ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೇನು? 1.4, 1, 2, 3, 4, 5, 6, 7, 8. ಓಕೆ, 1/2 ಅಂತಂದ್ರೆ 0.5. ಸೊ ಇದಕ್ಕೆ 0.5 ಇಲ್ಲೇ ಮಲ್ಟಿಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ಅದು ಮತ್ತೆ ಇರ್ರ್ಯಾಷನಲ್ ನಂಬರ್ ಬರುತ್ತೋ ಅಥವಾ ರ್ಯಾಷನಲ್ ನಂಬರ್ ಬರುತ್ತೋ? ಇಟ್ ಈಸ್ ಆನ್ ಇರ್ರ್ಯಾಷನಲ್ ನಂಬರ್. ಓಕೆ, ಸೊ ದ್ಯಾಟ್ಸ್ ವೈ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಇಸ್ ಆಲ್ವೇಸ್ an irrational number. ಅರ್ಥ ಆಯ್ತಾ ಫ್ರೆಂಡ್ಸ್? in how many different ways the word arise can be arranged. ಓಕೆ, ಸೊ ಎಷ್ಟು ವೇಗಳಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ಬೋದು ಅಂತ ಕೇಳಲಿಕ್ಕೆ ನಾವು. ಓಕೆ, ಇದರ ಅರ್ಥ ಏನು ತಿಳ್ಕೊರಿ ಫಸ್ಟ್ ಫ್ರೆಂಡ್. ಈಗ ಮ್ಯಾನ್ ಅಂತೇಳಿ ಒಂದು ವರ್ಡ್ ಇದೆ ಅಂತ ತಿಳ್ಕೊರಿ. ಮ್ಯಾನ್, ಇದನ್ನು ಎಷ್ಟು ರೀತಿಯಲ್ಲಿ ನಾವು ಅರೇಂಜ್ ಮಾಡ್ಬೋದು ವರ್ಡು? ಸಿ, ಮ್ಯಾನ್ ಅನ್ನೋದೇನು? ಇದು ಫಸ್ಟ್ ಒಂದೇದೇನಾಗ್ಬೋದು? MAN, ಹೌದಾ? ಫಸ್ಟ್ ವೇ. ಸೆಕೆಂಡ್ ವೇ MNA, ಹೌದಾ? ಈಗ ಅದೇ ರೀತಿ ಮತ್ತೆ ಅರೇಂಜ್ ಮಾಡ್ಬೋದು AMN, ಓಕೆ. ಆ್ಯಂಡ್ ನೆಕ್ಸ್ಟ್ NAMNMA, ಹೌದಾ? ಇದು ಎಷ್ಟದು? 6 ವೇಸ್. ಇನ್ನು ಯಾವ ರೀತಿ ಮಾಡ್ಬೋದು? MM, ಓಕೆ. ಇದೇ ರೀತಿ AAA. ಸೊ ಈ ರೀತಿ ಅರೇಂಜ್ ಮಾಡ್ತಾ ಹೋಗ್ಬೋದು ನಾವು, ಹೌದಾ? NNN. ಸೊ ಟೋಟಲ್ ಎಷ್ಟು ವೇಸ್ ಅದು? ಈ ಒಂದು ವರ್ಡನ್ನು ಎಷ್ಟು ವೇದಲ್ಲಿ ಅರೇಂಜ್ ಮಾಡಿದೆ ನಾವು? 1, 2, 3, 4, 5, 6, 7, 8, 9. ಸೊ 9 ರೀತಿಯಲ್ಲಿ ಅರೇಂಜ್ ಮಾಡಿದೆವು, ಹೌದಲ್ಲ?
ಸೊ ಅದೇ ರೀತಿ ಅವನೇನು ಕೇಳ್ತಾ ಇದ್ದಾನೆ, ಈ ಅರೈಸ್ ಅನ್ನೋ ಪದನ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾನೆ, ಹೌದಾ. ಸೊ ಫ್ರೆಂಡ್ಸ್, ಸಿ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ದಿ ಪರ್ಮ್ಯುಟೇಷನ್ ಚಾಪ್ಟರ್ ಮೇಲೆ ಇದೆ ಇದು ಪ್ರಾಬ್ಲಮ್, ಹೌದಾ. ಸೊ ಈ ಕಂಪ್ಲೀಟ್ ಚಾಪ್ಟರ್ ಹೇಳುವಷ್ಟು ಟೈಮ್ ಇಲ್ಲ. ಸೊ ಒನ್ಸ್ ಐ ಸ್ಟಾರ್ಟ್ ದಟ್ ಚಾಪ್ಟರ್ ಐ ವಿಲ್ ಎಕ್ಸ್ಪ್ಲೇನ್ ಯು ಕ್ಲಿಯರ್ಲಿ. ಓಕೆ, ಫಾರ್ ದಿಸ್ ಪ್ರಾಬ್ಲಮ್ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಯು ದಟ್ ಬೇಸಿಕ್ ಮ್ಯಾನ್ ವರ್ಡ್ ದ್ಯಾಟ್ ಈಸ್ ಸಫಿಷಿಯೆಂಟ್. ಓಕೆ, ಅಷ್ಟು ಅರ್ಥ ಆದ್ರೆ ಸಾಕು. ಸೊ ಅದೇ ರೀತಿ ಅವ ಏನು ಕೇಳ್ತಾನೆ, ಆ ಪದ ಹೇಗೆ ಅರೇಂಜ್ ಮಾಡಿದಲ್ಲ ಅದೇ ರೀತಿ ಈ ಅರೈಸ್ ಪದವನ್ನು ಅರೇಂಜ್ ಮಾಡಿ ಅಂತ ಹೇಳಲಿಕ್ಕತ್ತಾನ, ಹೌದಾ. ಸೊ ಇಲ್ಲಿ ಏನಾಯ್ತು ಹೇಳ್ರಿ, ಮ್ಯಾನ್ದಲ್ಲಿ ಏನಾಯಿತು, MAN. ಸೊ 3 ಪದ ಇದೆಯಲ್ಲ ಅದು 9 ರೀತಿಯಲ್ಲಿ ಅರೇಂಜ್ ಮಾಡಿದೆವು, ಹೌದಾ. ಅಥವಾ ನಾವು ಹೀಗೂ ಹೇಳ್ಬೋದಾ, 1 2 3 ಎಷ್ಟು ಪದದಲ್ಲಿ, ಒಂದು ಪದದಲ್ಲಿ ಎಷ್ಟು ಅಕ್ಷರಗಳಿವೆ, 1 2 3. ಓಕೆ, 3, ಈ 3ಅನ್ನು 3 ಫ್ಯಾಕ್ಟೋರಿಯಲ್ ಅಂತ ಹೇಳ್ಬೋದು. ಓಕೆ, ಸೊ 3 ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು, 3 × 2 × 1. ಓಕೆ, ಸಾರಿ. ಸೊ ಟೋಟಲ್ 6 ವೇಸಲ್ಲಿ ಅರೇಂಜ್ ಮಾಡ್ಬೋದು. ಓಕೆ, ಸಿ ಇದು ವಿತೌಟ್ ರಿಪಿಟೇಷನ್. ವಿತ್ ರಿಪಿಟೇಷನ್ ಅಂತಂತಂದರೆ ಅವಾಗ ನಾವು ಅರೇಂಜ್ ಮಾಡಿದಲ್ಲ 9 ವೇಸ್ ಆಗುತ್ತೆ. ಓಕೆ, ಅದೇ ರೀತಿ ಇಲ್ಲಿ ನಾವು ಏನು ಕೇಳಲಿಕ್ಕೆ, ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ದ ವರ್ಡ್ ಅರೈಸ್ ಕ್ಯಾನ್ ಬಿ ಅರೇಂಜ್ಡ್, ದ್ಯಾಟ್ ಈಸ್ ವಿತೌಟ್ ರಿಪಿಟೇಷನ್. ಓಕೆ, ವಿತೌಟ್ ರಿಪಿಟೇಷನ್ ಕೇಳ್ತಾ ಇರೋದು. ಇಲ್ಲಿ ಎಷ್ಟು ಪದ ಇದೆ, ಇದು ARISE, ಅರೈಸ್. ಓಕೆ, ಎಷ್ಟು ಅಕ್ಷರ ಇದೆ, 1 2 3 4 5. ಓಕೆ, ಸೊ 5 letters, so it is 5 factorial. ದಿಸ್ ಈಸ್ ವಿತೌಟ್ ರಿಪಿಟೇಷನ್. ವಿತ್ ರಿಪಿಟೇಷನ್ ಅಂತಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ವಿತೌಟ್ ರಿಪಿಟೇಷನ್ ಅಂದರೆ ಎಷ್ಟಾಯಿತು, 5 4 3 2 1. ಸೊ 5 4 is 20, 23 is 60, 62 is 120. ಸೊ ಆನ್ಸರ್ ಈಸ್ 120. ಓಕೆ, ಸೊ ದ ಆನ್ಸರ್ ಈಸ್ 120. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಏನಿದೆ, the next number in the series 5 25 125, what should be this one? Okay, so pattern ಏನಾಗ್ತಾ ಇದೆ ನೋಡಿ ಫ್ರೆಂಡ್ಸ್. ಸಿ 25 ಯಾವಾಗ ಬರುತ್ತೆ, 5 × 5 ಮಾಡಿದಾಗ 25. 125 ಯಾವಾಗ ಬರುತ್ತೆ, 25 × 5. ಸೊ 125 ನೆಕ್ಸ್ಟ್ ಏನು ಮಾಡಬೇಕು, 125 × 5 ಮಾಡಿದಾಗ ಎಷ್ಟು ಬರಬೇಕು, ಇಲ್ಲಿ 625. ಸೊ ದ ಆನ್ಸರ್ ಈಸ್ 625. ಓಕೆ, ಸೊ ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಎವರೇಜ್ ಆಫ್ 7 ಬಾಯ್ಸ್ ಈಸ್ 20 years. ಇಫ್ ದ ಎವರೇಜ್ ಆಫ್ ಫಸ್ಟ್ 6 ಬಾಯ್ಸ್ ಈಸ್ 19.5 years, ದೆನ್ ದ ಎವರೇಜ್ ಆಫ್ 7th ಬಾಯ್, ಸಾರಿ, ದ ಏಜ್ ಆಫ್ 7th ಬಾಯ್ ಈಸ್. ಓಕೆ, ಏಜ್ ಆಫ್ 7th ಬಾಯ್ ಈಸ್. ಸೊ ಅವನೇನು ಕೊಟ್ಟಿದ್ದಾನ, ಟೋಟಲ್ 7 ಜನ ಇದ್ದಾರೆ, 7 ಹುಡುಗರಿದ್ದಾರೆ. ಅದರಲ್ಲಿ ಫಸ್ಟ್ 7 ಹುಡುಗರ ಎವರೇಜ್ ಏಜ್ ಎಷ್ಟಿದೆ, 20 ವರ್ಷ. ಓಕೆ, ಅದರಲ್ಲಿ ಮೊದಲನೇ 6 ಹುಡುಗರ ಎವರೇಜ್ ಎಷ್ಟಿದೆ, 19.5 ವರ್ಷ. ಹಾಗಿದ್ರೆ 7ನೇ ಹುಡುಗನ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ ನಮ್ಮ. ಓಕೆ, ಸೊ ಅದೇ ರೀತಿ ಡೇಟಾನ ಬರ್ಕೊಳ್ಳಿ ಇಲ್ಲಿ. ಸೊ ಸಿ ಟೋಟಲ್ ಎವರೇಜ್ ಡಿವೈಡೆಡ್ ಬೈ 7 is equals to 20. ಓಕೆ, ಇದೇನು ಫ್ರೆಂಡ್ಸ್, ಇದು ಬ್ರೆಕೆಟಲ್ಲಿ ಏನಿದೆ, ಸಮ್ ಆಫ್ ಏಜಸ್ ಆಫ್ 7 ಬಾಯ್ಸ್. ಇದು ಸಮ್ ಆಫ್ ಏಜಸ್ ಆಫ್ 7 ಬಾಯ್ಸ್. ಸಮ್ ಆಫ್ ಏಜಸ್ ಆಫ್ 7 ಬಾಯ್ಸ್. ಎವರೇಜ್ ಇದು ಫಾರ್ಮುಲಾ ಏನ್ರಿ, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ಸಮ್ ಆಫ್ ಅಬ್ಸರ್ವೇಷನ್ ಅಂದ್ರೆ ಏನ್ರಿ, ಅಬ್ಸರ್ವೇಷನ್ ಯಾರು ಇಲ್ಲಿ, ಹುಡುಗರು. ಸೊ ಹುಡುಗರ ವಯಸ್ಸು 7 ಜನ ಹುಡುಗರ ವಯಸ್ಸು ಸಮ್ ಮೇಲ್ಗಡೆ ಬರೀಬೇಕು. ನಂಬರ್ ಆಫ್ ಹುಡುಗರು ಎಷ್ಟು ಅದಾರ, 7 ಡಿವೈಡೆಡ್ ಬೈ 7. ಎವರೇಜ್ ಎಷ್ಟು ಕೊಟ್ಟಿದ್ದಾನವ, 20 years, ಹೌದಾ. ಸೊ ಇದ್ರ ಸಮ್ ಎಷ್ಟು ಬರುತ್ತೆ ಇಲ್ಲಿ, ಸಮ್ ಆಫ್ ಏಜ್ ಆಫ್ 7 ಬಾಯ್ಸ್ ಇದು ಎಷ್ಟಾಯಿತು, 7 2 is 140, ಹೌದಾ. ಈಗ ನೋಡಿ ಅದೇ ರೀತಿ ಅವ ಏನು ಮಾಡಿದ್ದಾನೆ, ಎವರೇಜ್ ಆಫ್ ಫಸ್ಟ್ 6 ಬಾಯ್ಸ್ ಈಸ್ 19.5 years. ಸೊ ಅದನ್ನೇ ಬರ್ಕೊಳ್ಳಿ ಇಲ್ಲಿ. ಸೊ ಎವರೇಜ್ ಆಫ್ ಫಸ್ಟ್ 6 ಬಾಯ್ಸ್ ಅಂದ್ರೆ ಸಮ್ ಆಫ್ ಫಸ್ಟ್ 6 ಬಾಯ್ಸು ಸಿಗುತ್ತಾ ನಮಗೆ. ಸೊ ಇಲ್ಲಿ ನೋಡಿ, ಸಮ್ ಆಫ್ ಫಸ್ಟ್ 6 ಬಾಯ್ಸ್ ಡಿವೈಡೆಡ್ ಬೈ 6 is equals to 19.5. ಓಕೆ, 19.5 ಅಂದ್ರೆ ಹೆಂಗೆ ಮಾಡ್ತೀರಾ, 19 × 1/2 38 + 1 39/2 ಬರಿಬೋದಾ.
ಓಕೆ. ಸೊ 2 1 ಜ 2 3 ಜ. ಸೊ ಇಲ್ಲಿ ಸಮ್ ಎಷ್ಟಾಯಿತು, ಸಮ್ ಆಫ್ 6 ಬಾಯ್ಸ್ ಎಷ್ಟಾಯಿತು 39, 3 9 ಜ 27, 2 ಲೆಫ್ಟ್, 3 3 ಜ 9 ಪ್ಲಸ್ 1 117. ಓಕೆ. ಈಗ ನೋಡಿ ಫ್ರೆಂಡ್ಸ್, ಅವ ಏನು ಕೇಳ್ತಾ ಇರೋದು, ಏಜ್ ಆಫ್ ದಿ 7th ಬಾಯ್ ಕೇಳ್ತಾ ಇದ್ದಾನೆ, ಹೌದಾ. ಇಲ್ಲಿ 7 ಜನ ಹುಡುಗರ ವಯಸ್ಸು ಎಷ್ಟಿದೆ, 140 ಇದೆ. ಸಮ್ ಮೊತ್ತ 7 ಹುಡುಗರ ವಯಸ್ಸಿನ ಮೊತ್ತ 140. ಇಲ್ಲಿ 6 ಹುಡುಗರ, ಮೊದಲನೇ 6 ಹುಡುಗರ ವಯಸ್ಸಿನ ಮೊತ್ತ 117 ಇದೆ. ಸೊ ಈ 6ನ್ನು 7ರೊಳಗೆ ಕಳೆದ್ರೆ ನಮ್ಗೆ ಏನು ಸಿಗುತ್ತೆ, 7ನೇ ವ್ಯಕ್ತಿ ವಯಸ್ಸು ಸಿಗುತ್ತಲ್ಲ. ಸೊ ಅದೇನೇ ಮಾಡ್ಬೇಕು ನಾವು, ಇಲ್ಲಿ ಏನು ಮಾಡಬೇಕು, 140 ಮೈನಸ್ 117 ಎಷ್ಟಾಯಿತು 3 2. ಸೊ 23 ಇಯರ್ಸ್. ಸೊ ದ ಏಜ್ ಆಫ್ ದಿ 7th ಬಾಯ್ ಈಸ್ 23 ಇಯರ್ಸ್. ಅರ್ಥ ಆಯ್ತಲ್ಲ, 23 ಇಯರ್ಸ್. ಓಕೆ, ನಿಮ್ಗೆ ಇದು ಅರ್ಥ ಆಗ್ಲತ್ತೆ, ಇಷ್ಟೆಲ್ಲ ಮಾಡಿರಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಸೊ 23 ಇಯರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಏನಿದೆ, ನೆಕ್ಸ್ಟ್ ಕ್ವಶನ್, ಇನ್ ಆನ್ ಇವೆಂಟ್, ಇಫ್ ಆನ್ ಇವೆಂಟ್ ಕೆನಾಟ್ ಅಕರ್ ದೆನ್ ಇಟ್ಸ್ ಪ್ರೊಬ್ಯಾಬಿಲಿಟಿ ಈಸ್. ಓಕೆ, ಪ್ರೊಬ್ಯಾಬಿಲಿಟಿ ಮೇಲೆ ಕೇಳ್ತಾ ಇರೋ ಪ್ರಶ್ನೆ. ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಕೇಳ್ತಾ ಇರೋದು. ಪ್ರೊಬ್ಯಾಬಿಲಿಟಿಯನ್ನು ಏನು ಕೇಳ್ತಾನಮ್ಮ, ಇಫ್ ಆನ್ ಇವೆಂಟ್ ಕೆನಾಟ್ ಅಕರ್ ಅಂದ್ರೆ ಒಂದು ಇವೆಂಟ್ ಆಗಲಿಲ್ಲಪ್ಪ ಅಂತಂದ್ರೆ ಅದ್ರ ಪ್ರೊಬ್ಯಾಬಿಲಿಟಿ ಏನಾಗತ್ತೆ. ಓಕೆ, ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಇನ್ನೂ ಹೇಳಿಲ್ಲ, ರೈಟ್. ದಿಸ್ ಇಸ್ ಆಲ್ಸೋ ಅ ನ್ಯೂ ಕ್ವಶನ್ ಫಾರ್ ಯು. ಪ್ರೊಬ್ಯಾಬಿಲಿಟಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದು ನಲ್ ಇವೆಂಟ್ ಅಂತೇಳಿ. ನಲ್ ಇವೆಂಟ್ ಅಥವಾ ಎಂಟಿ ಇವೆಂಟ್ ಅಂತಂದ್ರೆ ಏನು ರೀ, ಪ್ರೊಬ್ಯಾಬಿಲಿಟಿ ಯಾವಾಗ ಆಗೋದಿಲ್ಲಲ್ಲ ಅವಾಗ ಅದನ್ನು ನಲ್ ಇವೆಂಟ್ ಅಂತ ತಗೋತೇವೆ. ಅಂದರೆ ನಲ್ ಇವೆಂಟ್ ಅಂದ್ರೆ ಏನು ರೀ, ಅಲ್ಲಿ ಇವೆಂಟ್ಸ್ ಜೀರೋ, ಅಂದ್ರೆ ಅಲ್ಲಿ ಏನೂ ಆ್ಯಕ್ಟಿವಿಟೀಸ್ ಆಗಿರೋದೇ ಇಲ್ಲ, ಏನೂ ಆ್ಯಕ್ಟಿವಿಟೀಸ್ ನಡೆಯೋದಿಲ್ಲ, ಅದಕ್ಕೆ ಪ್ರೊಬ್ಯಾಬಿಲಿಟಿ ಜೀರೋ ಅಂತ ಬರುತ್ತೆ. ಸೊ ಇದು ನಲ್ ಇವೆಂಟ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ನಲ್ ಇವೆಂಟ್ ಅಥವಾ ಎಂಟಿ ಇವೆಂಟ್, ಇದಕ್ಕೆ ಏನೇನು ಕರೀತಾರೆ, ನಲ್ ಇವೆಂಟ್, ನಲ್ ಇವೆಂಟ್ ಆರ್ ಎಂಟಿ ಇವೆಂಟ್. ಓಕೆ, ಇದು ಈ ಕಾನ್ಸೆಪ್ಟ್ ಬಂದಾಗ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಜೀರೋ ಇರುತ್ತೆ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲ ಆನ್ಸರ್ ಏನಾಗುತ್ತೆ, ಜೀರೋ. ಓಕೆ, ಒಂದು ಇವೆಂಟ್ ಆಗೇ ಇಲ್ಲಪ್ಪ ಅಂತಂದ್ರೆ, ಏನೋ ಅಲ್ಲಿ ಕೆಲಸನೇ ಆಗಲಿಲ್ಲಪ್ಪ ಅಂತಂದ್ರೆ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಪ್ರೊಬ್ಯಾಬಿಲಿಟಿ ಜೀರೋ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ದ ಡಿಫ್ರೆನ್ಸ್ ಬಿಟ್ವೀನ್ 2 numbers ಈಸ್ 2 ಆ್ಯಂಡ್ ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಈಸ್ 28. ದ ಸಮ್ ಆಫ್ ದಿ ನಂಬರ್ಸ್ ವಿಲ್ ಬಿ. ಓಕೆ, ಅವ ಏನು ಮಾಡಿದಾನ, ಎರಡು ಸಂಖ್ಯೆಗಳು ಅದ್ರ ಡಿಫ್ರೆನ್ಸ್ ವ್ಯತ್ಯಾಸ 2 ಐತಿ. ಆಮೇಲೆ ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಈಸ್ 28. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೋರಿ. ಅವನೇನು ಹೇಳಿಕತ್ತಾನ, ಡಿಫ್ರೆನ್ಸ್ ಆಫ್ 2 numbers, ಲೆಟ್ ದ 2 numbers ಬಿ ಎಕ್ಸ್ ಆ್ಯಂಡ್ ವೈ. ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಅಂತ ಹೇಳಿಕತ್ತಾನ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾನೆ, ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಈಸ್ 28. ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಅಂದ್ರೆ ಏನಾಯ್ತು ರೀ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 28. ಓಕೆ, ಇದನ್ನ ಹೇಳಲಿಕ್ಕತ್ತಾನ. ನೆಕ್ಸ್ಟ್, ಸಮ್ ಆಫ್ ದಿ 2 numbers ವಿಲ್ ಬಿ. ಅವ ನಮ್ಗೆ ಏನು ಕೇಳಲಿಕ್ಕತ್ತಾನ ರೀ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಎಷ್ಟು. ಇದನ್ನು ಕಂಡುಹಿಡಿಬೇಕು ನಾವು. ಓಕೆ, ಸೊ ಈಗ ಸಾಲ್ವ್ ಮಾಡಿರಿ. ಸಿ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್, ಇದು ಯಾವ ಫಾರ್ಮುಲಾದಲ್ಲಿ ಇದೆ ರೀ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು ರೀ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 28. ಓಕೆ, ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾನೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಷ್ಟಾಯಿತು, ಎಕ್ಸ್ ಪ್ಲಸ್ ವೈ ಇಂಟು 2 ಈಸ್ ಈಕ್ವಲ್ಸ್ ಟು 28. 2 1 ಜ 2 14 ಜ. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 14. ಸೊ ಸಮ್ ಆಫ್ 2 numbers ಎಷ್ಟಾಯಿತು, 14. ಸೊ 14 ಈಸ್ ದ ಆನ್ಸರ್, ಆಪ್ಷನ್ ಸಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಸೀರೀಸ್ ಇದೆ. ನೆಕ್ಸ್ಟ್ ಕ್ವಶನು ಸೀರೀಸ್ ಇದೆ. ಈ ಸೀರೀಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ವಾಟ್ ಎವರ್ ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಏನೇನು ಸೀರೀಸ್ ಹೇಳಿದೆ ಅದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ 2 ಸೀರೀಸ್ ಕೂಡಿಸಿ 1 ಸೀರೀಸ್ ಮಾಡಿದಾನವ. ನಾವು ಪ್ರೀವಿಯಸ್ ಎಲ್ಲ ಇಂಡಿವಿಜುವಲ್ ಸೀರೀಸ್ ಮಾಡಿದೆವು. ಇಲ್ಲಿ 2 ಸೀರೀಸ್ ಕೂಡಿಸಿ 1 ಸೀರೀಸ್ ಮಾಡಿದಾನೆ. ಓಕೆ, ಸೊ ಅದನ್ನ ಇಲ್ಲಿ ಬರಿತೀನಿ ನೋಡಿ. 31 7 25 13 19 13 ನೆಕ್ಸ್ಟ್ ನಂಬರ್
ಓಕೆ. ಸೊ ಫ್ರೆಂಡ್ಸ್, ನಾ ಹೇಳಿದಾಗೆ ಇದು 2 ಸೀರೀಸ್ ಕೂಡಿದೆ. ಓಕೆ, ಸಿ ಇದನ್ನು ನಾರ್ಮಲಿ ನಾವೇನು ಮಾಡ್ತೇವೆ, ಡಿಫ್ರೆನ್ಸ್ ತೊಗೋತೇವೆ. ಹೌದಾ, ಫಸ್ಟ್ ಸ್ಟೆಪ್. ಸೊ ಇದು ಡಿಫ್ರೆನ್ಸ್ ತೊಗೊಳ್ಳಿ, ಏನು ಬೇಕಾದ್ರೂ ಮಾಡಿ, ಇದು ಬರಲ್ಲ. ಓಕೆ, ಇದು ಸೀರೀಸ್ ಹೇಗಿದೆ ಅಂತಂದರೆ, ಸಿ ಈ ನಂಬರ್ದಿಂದ ಈ ನಂಬರ್ ಕನೆಕ್ಷನ್ ಇದೆ, ನೆಕ್ಸ್ಟ್ ಈ ನಂಬರ್ದಿಂದ ಈ ನಂಬರ್ಗೆ ಕನೆಕ್ಷನ್ ಇದೆ, ನೆಕ್ಸ್ಟ್ ಈ ನಂಬರ್ದಿಂದ ಈ ನಂಬರ್ದಿಂದ ಮುಂದಿನ ನಂಬರ್ಗೆ ಕನೆಕ್ಷನ್ ಇದೆ. ಹೌದಾ, ಇದು ಮೊದಲನೇ ಸೀರೀಸು. ಎರಡನೇ ಸೀರೀಸ್ ಏನಿದೆ ಅಂದರೆ, ಈ ನಂಬರ್ದಿಂದ ಈ ನಂಬರ್ಗೆ ಕನೆಕ್ಷನ್ ಇದೆ, ನೆಕ್ಸ್ಟ್ ಈ ನಂಬರ್ದಿಂದ ಈ ನಂಬರ್ದಿಂದ ಈ ಬಿಟ್ಟ ಸ್ಥಳಕ್ಕೆ ಕನೆಕ್ಷನ್ ಇದೆ. ಅದು ಹೇಗಿದೆ ಕನೆಕ್ಷನ್ ಅಂತ ನೋಡಿ. ನಮ್ಮದು ಮೊದಲನೇ ಕಾನ್ಸೆಪ್ಟ್ ಸೇಮ್. ಸೀರೀಸ್ ಕಾನ್ಸೆಪ್ಟ್ ಏನು, ಸೀರೀಸ್ ಬಂದಾಗ ಫಸ್ಟ್ ಡಿಫ್ರೆನ್ಸ್ ನೋಡಬೇಕು. ಸೊ ಎರಡು ಕೂಡ ಡಿಫ್ರೆನ್ಸ್ ನೋಡ್ರಿ, ಎಷ್ಟಾಯಿತು, 31 - 25 ಅಂತಂದ್ರೆ 6 ಬಂತ, ರೈಟ್. ಸೊ ಅದೇ ರೀತಿ 25 - 19 ಅಂದರೆ ಎಷ್ಟು, 6. 19 - 13 ಡಿಫ್ರೆನ್ಸ್ ಎಷ್ಟು, 6, ರೈಟ್. ಸೊ ಅದೇ ರೀತಿ ಇಲ್ಲಿ ನೋಡಿ, 6 ಇಲ್ಲೂ 6 ಬರುತ್ತಾ, ಇಲ್ಲೂ 6 ಬರುತ್ತೆ. ಸೊ 19, 7 + 6 is 13, 13 + 6 is 19, 19 + 6 is, this should be 25. ಓಕೆ, ಇಲ್ಲೇನಾಗತ್ತೆ, ಸಿ ಮೇಲ್ಗಡೆದೆಲ್ಲ -6, ಕೆಳಗಡೆದೆಲ್ಲ +6. ಓಕೆ, ಸೊ ನಮ್ಮ ಉತ್ತರ ಏನಾಯಿತು, 25 ಇಸ್ ದ ಆನ್ಸರ್. ಓಕೆ, ಸೊ ಲಾಸ್ಟ್ ಕ್ವಶನ್ ಏನಿದೆ ನೋಡಿ ಫ್ರೆಂಡ್ಸ್, ಕನ್ವರ್ಟ್ 1589 milligrams into grams. ಓಕೆ, ವೆರಿ ಈಸಿ. ಸೊ ನಿಮಗೆ ಗ್ರಾಮು, ಮಿಲಿಗ್ರಾಮು ಅಥವಾ kg ಕನ್ವರ್ಷನ್ ಮಾಡೋದು ಗೊತ್ತಿದ್ರೆ ಸಾಕು. ಓಕೆ, ಸೊ ಫಸ್ಟ್ ಹೇಳಿ ಫ್ರೆಂಡ್ಸ್, 1 kg ಅಂದರೆ ಎಷ್ಟು ಗ್ರಾಮು, 1 kg ಅಂದರೆ ಎಷ್ಟು ಗ್ರಾಮು, 1000 ಗ್ರಾಮು. ಓಕೆ, ಸೊ 1000 ಗ್ರಾಮ್ಸ್. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಮಿಲಿಗ್ರಾಮ್ ಇದ್ರ ಹೆಸರಲ್ಲೇ ಇದೆ ನೋಡಿ. ಮಿಲಿ ಅಂತಂದ್ರೆ ಏನ್ರಿ, 10⁻³ ಮಿಲಿ. ಸೊ ಇದು 10⁻³ ಗ್ರಾಮ್. ಓಕೆ, ಜಸ್ಟ್ ನಿಮ್ಗೆ ಇದು ಗೊತ್ತಿದ್ರೆ ಸಾಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವ ಏನು ಕೊಟ್ಟಿದ್ದಾನೆ, 1589 milligrams. ಇಲ್ಲಿ 1 milligram ಅಂದರೆ 10⁻³ ಓಕೆ, 1589 milligram ಅಂದರೆ ಎಷ್ಟಾಯಿತು, 1589 milligram. ಈ ಮಿಲಿ ತೆಗೆದುಬಿಟ್ಟು 10⁻³ ಹಾಕಿಲ್ಲ ಅಷ್ಟೇ. 1589 × 10⁻³ ಗ್ರಾಮ್ಸ್. ಓಕೆ, ಅರ್ಥ ಆಯ್ತಲ್ಲ. 1 milligram ಅಂದರೆ 10⁻³ ಗ್ರಾಮ್ಸ್. ಓಕೆ, ಅದೇ ರೀತಿ 1589 milligrams ಅಂದ್ರೆ ಏನು, ಈ ಮಿಲಿ ಇದ್ದರೆ ಏನು ಮಾಡಬೇಕು, 10⁻³. ಮಿಲಿ ಅಂತಂದ್ರೆ ಏನ್ರಿ, 10⁻³ ಓಕೆ. ಸೊ 15 × 10⁻³. 10⁻³ ಅಂತಂದ್ರೆ ಏನ್ರಿ, ಡಿವೈಡೆಡ್ ಬೈ 1000. ಇದು ಡಿವೈಡೆಡ್ ಬೈ 1000. ಸೊ ಇದು ಏನಾಗುತ್ತೆ ರೀ, 1589 ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟಾಗುತ್ತೆ, 1.589 ಗ್ರಾಮ್ಸ್. ಓಕೆ, ಜಸ್ಟ್ ಲೈಕ್ 2 ಡಿವೈಡೆಡ್ ಬೈ 10 ಅಂದರೆ ಎಷ್ಟಾಯ್ತು ರೀ, 0.2. ಓಕೆ, 2 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯ್ತು ರೀ, 0.02. 2 ಡಿವೈಡೆಡ್ ಬೈ 1000 ಅಂದರೆ 0.002. ಸೊ ಅದೇ ರೀತಿ 1589 ಡಿವೈಡೆಡ್ ಬೈ 1000 ಅಂದರೆ 1.589 ಗ್ರಾಮ್ಸ್. ಓಕೆ, ಸೊ ದಿಸ್ ಈಸ್ ಯುವರ್ ಆನ್ಸರ್. ವಿಚ್ ಇಸ್ ದ ಆನ್ಸರ್, ಆಪ್ಷನ್ ಬಿ. ಓಕೆ, so friends, these are the 12 important questions that I have solved from your GD question paper. Okay, so ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ 3 ಪ್ರಾಬ್ಲಮ್ ಇದೆ. ಓಕೆ, ಇನ್ನೂ 3, ಟೋಟಲ್ 15 ಪ್ರಾಬ್ಲಮ್ ಇದೆ ನಿಮ್ಮ GD ಪೇಪರಲ್ಲಿ. ಇನ್ನೂ 3 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಬಿಕಾಸ್ ಸಿ ವಿಡಿಯೋ ಲೆಂದಿ ಆಯ್ತಪ್ಪ ಅಂತಂದರೆ ನಿಮಗೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಆದ ಕಾರಣ ವಿಡಿಯೋಸನ್ನು ಶಾರ್ಟ್ ಇಡೋಗೋಸ್ಕರ, ಆದಷ್ಟು 30 minutes ಮಾಡೋಕ್ಕೋಸ್ಕರ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಏನಿದೆಯಲ್ಲ, ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ, ಎಷ್ಟು ಸಾಧ್ಯ ಆಕೈತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನು ಟೈಮ್ ಭಾಳ ಕಡಿಮೆ ಇದೆ. ಓಕೆ, ಸೊ ಡೈಲಿ ಮಿನಿಮಮ್ ಅರೌಂಡ್ 4 to 5 hours ಸ್ಟಡಿ ಮಾಡಿ. ಓಕೆ, ಪ್ರೀವಿಯಸ್ಲಿ 5 to 6 ಹೇಳ್ತಾ ಇದೆ. ಈಗ ಭಾಳ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿ 4 to 5 hours ಮಾಡಿ ಅಷ್ಟೇ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ರಿ. ಆಮೇಲೆ ಆದಷ್ಟು ಎಷ್ಟು ಸಾಧ್ಯ ಆಕೈತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇಷ್ಟು ಇವತ್ತಿಗೆ ಈ ವಿಡಿಯೋ ಸೆಷನ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು, ಬಾಯ್.